ಇನ್ನು ಯೋಧರ ರಣಬೇಟೆಗೆ ಪಾಕಿಸ್ತಾನ ವಿಲವಿಲ ಅಂತ ಇದೆ. ಪಾಕಿಸ್ತಾನದ ಲಾಹೋರ್, ಪೇಶಾವರ್, ಬಲ್ವಾ ನಗರ್ ಸೇರಿದಂತೆ ಬೇರೆ ಬೇರೆ ಭಾಗದ ಬೇರೆ ಬೇರೆ ನಗರಗಳಿಗೆ ಭಾರಿ ಡ್ಯಾಮೇಜ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ಭಾರತ ಕೂಡ ಅಲ್ಲಿನ ಆರ್ಮಿ ಸ್ಟೇಷನ್ಸ್ಗಳ ಮೇಲೆ ಅಥವಾ ಆರ್ಮಿ ಎಸ್ಟಾಬ್ಲಿಷ್ಮೆಂಟ್ಸ್ಗಳ ಮೇಲೆ ಅಂದರೆ ಪಾಕಿಸ್ತಾನದ ಸೇನಾ ಪಡೆಗಳ ಮೇಲೆ ಮತ್ತು ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಯಾವುದೇ ರೀತಿಯಂಥ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ಭಾರತ ದಾಳಿ ಮಾಡಿಲ್ಲ. ಇದನ್ನು ಸ್ಪಷ್ಟವಾಗಿ ನಮ್ಮ ಸೇನೆ ಹೇಳಿದೆ. ಭಾರತ ಪಾಕಿಸ್ತಾನದ ಅನೇಕ ನಗರಗಳ ಮೇಲೆ, ಪ್ರಮುಖವಾಗಿ ಲಾಹೋರ್, ಪೇಶಾವರ್, ಬಹವಲ್ ನಗರ್ ಈ ಒಂದು ಭಾಗದಲ್ಲಿ ಅಟ್ಯಾಕ್ ಮಾಡಿದೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾದಂಥ ದಾಳಿ ಆಗ್ತಾ ಇದೆ. ಅಲ್ಲಿನ ಪಾಕಿಸ್ತಾನದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ಗಳೇನಿದೆ ಅದರ ಮೇಲೆ ದಾಳಿ ಆಗ್ತಾ ಇದೆ. ಭಾರತದ ಅನೇಕ ನಗರಗಳ ಮೇಲೆ, ಭಾರತದ 15ಕ್ಕೂ ಹೆಚ್ಚು ನಗರಗಳ ಮೇಲೆ ನಿನ್ನೆ ಪಾಕಿಸ್ತಾನ ದಾಳಿ ಮಾಡಿತ್ತು. ಭಾರತದ ಜಮ್ಮು, ಅಮೃತ್ಸರ್ ಸೇರಿದಂತೆ ಅನೇಕ ನಗರಗಳನ್ನು, ಹಾಗೆ ನಮ್ಮ ಪಠಾನ್ಕೋಟ್ ವಾಯುನೆಲೆ, ಹಾಗೆಯೇ ಅಂಬಾಲಾದ ವಾಯುನೆಲೆ ಸೇರಿದಂತೆ ಬೇರೆ ಬೇರೆ ಭಾಗದ ಆರ್ಮಿ ಬೇಸ್ಗಳನ್ನ, ನೇವಿ ಬೇಸ್ಗಳನ್ನ, ಅದೇ ರೀತಿ ಏರ್ಫೋರ್ಸ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ಕೂಡ ದಾಳಿ ಮಾಡಿತ್ತು. ಈಗ ಅದಕ್ಕೆ ಪ್ರತಿಯಾಗಿ ಉತ್ತರವನ್ನು ಕೂಡ ಭಾರತ ಕೊಟ್ಟಿದೆ. ಈಗ ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೂ ಕೂಡ ದಾಳಿ ಆಗಿದೆ. ಡ್ರೋನ್ ದಾಳಿ ಇರ್ಬೋದು, ಮಿಸೈಲ್ ದಾಳಿ ಇರ್ಬೋದು. ಭಾರತ ಟಾರ್ಗೆಟೆಡ್ ಆಗಿ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳೇನಿದೆ ಅದನ್ನು ಧ್ವಂಸ ಮಾಡುವಂಥ ಪ್ರಯತ್ನ ಪಟ್ಟಿದೆ. ಇವತ್ತು ಭಾರತೀಯ ಸೇನಾಪಡೆ ಕೂಡ ಒಂದು ಪತ್ರಿಕಾ ಪ್ರಕಟಣೆ ಮತ್ತು ವಿಡಿಯೋವನ್ನು ಈಗಾಗಲೇ ರಿಲೀಸ್ ಮಾಡಿದೆ. ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಭಾರತದ ಆರ್ಮಿ ನೇರವಾಗಿ ಹೇಳಿದೆ, ಯಾವುದೇ ರೀತಿಯಂಥ ನಾಗರಿಕರ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿ ನಾವು ದಾಳಿ ಮಾಡಿಲ್ಲ. ಬದಲಾಗಿ ಪಾಕಿಸ್ತಾನದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ಗಳೇನಿದೆ ಅಥವಾ ಪಾಕಿಸ್ತಾನದ ಮಿಲಿಟರಿ ನೆಲೆಗಳೇನಿದೆ ಅದರ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಈಗಾಗಲೇ ಹೇಳ್ತದೆ. ಯಾಕೆಂದರೆ ನಿನ್ನೆಯಿಂದಲೂ ಕೂಡ ಅಪ್ರಚೋದಿತವಾಗಿ ಭಾರತದ ಅನೇಕ ನಗರಗಳ ಮೇಲೆ, ಭಾರತದ ಸೇನಾ ನೆಲೆಗಳ ಮೇಲೆ ನಿರಂತರವಾಗಿ ಪಾಕಿಸ್ತಾನ ದಾಳಿ ಮಾಡ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ ಕೌಂಟ್ರಾಗಿ ಭಾರತ ತನ್ನ ಕ್ರಮವನ್ನು ಕೈಗೊಂಡಿದೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಸೇನೆ ಹೇಳಿದೆ. ಒಟ್ಟಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಈಗ ಉದ್ವಿಗ್ನತೆ ದಿನೇ ದಿನೇ ಹೆಚ್ಚಾಗ್ತದೆ. ಇನ್ನೊಂದು ಕಡೆಗೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪಾಕಿಸ್ತಾನ ನಮ್ಮ ನಾಗರಿಕ ವಸತಿ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿ ಶೆಲ್ಲಿಂಗ್ ಮಾಡಿದೆ. ಅದರ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರದ ಅನೇಕ ಭಾಗದಲ್ಲಿ ನಾಗರಿಕರ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಶೆಲ್ಲಿಂಗನ್ನು ಮಾಡಲಾಗಿದೆ. ಅದರ ಪರಿಣಾಮವಾಗಿ ಆ ಶೆಲ್ಲಿಂಗ್ನ ಇನ್ನಿತರ ಶೆಲ್ಲಿಂಗ್ನ ಭಾಗಗಳು ಅಥವಾ ಬುಲೆಟ್ನ ಬಾಂಬ್ಗಳು ಕೂಡ ನಮಗೆ ಸಿಗ್ತಾ ಇದೆ.